ನಮಸ್ತೆ ವೀಕ್ಷಕರೇ, ಗೋಲ್ಡನ್ ರತ್ನ ವೆಹಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ವೀಕ್ಷಕರೇ, ನಿಮ್ಮ ಹತ್ರ ಯಾವುದೇ ರೀತಿಯ ಶೇಖರಣೆ ವೆಹಿಕಲ್ ಸೇಲ್ ಮಾಡಬೇಕನ್ನಂಗಿತ್ತಂದ್ರೆ ಸ್ಕ್ರೀನ್ ಮೇಲೆ ಕಾಣುವಂಥದ್ದು ನಮ್ಮ ಯೂಟ್ಯೂಬ್ ಚಾನಲ್ ಸಂಬಂಧಪಟ್ಟಿದ್ದು ವಾಟ್ಸಪ್ ಸಂಖ್ಯೆ ಆಗಿರುತ್ತೆ. ಈ ನಂಬರ್ಗೆ ನೀವು ಯಾವುದೇ ಒಂದು ಕಾರಣಕ್ಕೂ ಕಾಲ್ ಮಾಡಕ್ಕೆ ಹೋಗಬೇಡಿ. ನೀವು ಕಾಲ್ ಮಾಡಿದ್ರು ಕೂಡ ನಾವು ಕಾಲ್ ಪಿಕ್ ಮಾಡಲ್ಲ. ಸೇಲ್ಗಿರೋದು ಗಾಡಿದು ಒಂದು 7ರಿಂದ 8 ಫೋಟೋ ಕಳಿಸಿದ್ರೆ ಸಾಕು, ನಾವೇ ನಿಮಗೆ ಪ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡ್ತೀವಿ ವೀಕ್ಷಕರೇ. ಇನ್ನು ಹೊಸದಾಗಿ ನಮ್ಮದು ಯೂಟ್ಯೂಬ್ ಚಾನಲ್ ಯಾರಾದರೂ ನೋಡೋಕತ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು. ತುಂಬ ಜನ ವೀಡಿಯೋ ನೋಡ್ತಾ ಇದ್ದಾರೆ, ಸಬ್ಸ್ಕ್ರೈಬೇ ಮಾಡ್ತಾ ಇಲ್ಲ. ಹಾಗೆ ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ ನಿಮ್ಮ ಫ್ರೆಂಡ್ ಯಾರಾದರೂ ಗಾಡಿ ಸೇಲ್ ಮಾಡಬೇಕನ್ನೋಂಗಿತ್ತಂದ್ರೂ ಕೂಡ ಅವರಿಗೂ ಕೂಡ ನೀವು ಈ ವಿಡಿಯೋ ಶೇರ್ ಮಾಡ್ಬೋದು. ನಿಮ್ಮಿಂದ ಅವರಿಗೂ 4 ಜನಕ್ಕೆ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಎಲ್ಲ ಏನೇನು ಡೀಟೇಲ್ಸ್ ಹೇಳಿದ್ರೆ ಅನ್ನೋದು ನಾವೊಂದು ಆಡಿಯೋ ಮುಖಾಂತರ ಪ್ಲೇ ಮಾಡ್ತೀನಿ, ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ. ಸರ್ ನಮಸ್ತೆ. ನಮಸ್ತೆ. ಸರ್ ನಮಗೊಂದು ಟಾಟಾ ಇಂಡಿಕಾ ಕಾರ್ ಗಾಡಿ ಕಳಿಸ್ಕೊಟ್ಟಿದ್ರಲ್ಲ ಸೇಲ್ಗಿರುವಂಥದ್ದು. ಹೌದು ಸರ್, ಹೌದು. ಸರ್ ಏನೈತ್ರಿ ಮಾಡಲು ಈ ಗಾಡಿ? 2005. 2005 ಮಾಡಲ್ ಐತ್ರಿ. 5. ಓಕೆ, ತಾವು ಓನರ್ ಎಷ್ಟು ಆಗಿದ್ದೀರಾ? ನಾವು 3ನೇವ್ರು, ತಗೊಂಡವ್ರು 4ನೇವ್ರು. ತಾವು 3ನೇ ಓನರ್ ಇದ್ದೀರಾ. ನಿಮ್ಮ ಗಾಡಿ ಯಾರು ತೊಗೊಂತಾರ ಅವರು 4ನೇ ಓನರ್ ಆಗ್ತಾರೆ ರೀ. ಹೌದು. ಸರ್ ಇಲ್ಲಿ ತನಕ ಕಿಲೋಮೀಟ್ರಲ್ಲಿ ಎಷ್ಟು ಓಡೈತ್ರಿ ತಮ್ಮದು ವೆಹಿಕಲ್ಲು? ಅದು ಮೀಟ್ರು ನೋಡಿಲ್ಲ ನಾವು. ಹಾಂ, ಮೀಟ್ರು ಒಂಚೂರು ಚಲ್ತಿಲ್ಲ ಅದಕ್ಕೆ. ಮೀಟ್ರ್ ಬಂದಾಗೈತ್ರಿ ಈಗ? ಬಂದಾಗಿ, ಹಾಂ. ಓಕೆ, ಟೈರ್ ಕಂಡೀಷನ್ ಎಲ್ಲ ನೋಡೋದಾದ್ರೆ ಸರ್ ಫ್ರಂಟ್ ಟು ಬ್ಯಾಕ್ ಸೈಡ್ ಸ್ಟೆಪ್ನಿ 5 ಟೈರ್ ಐತಲ್ರಿ ನಿಮ್ಮ ಗಾಡಿಗೆ? ಎಷ್ಟು ಐತ್ರಿ ಸರ್ ಪರ್ಸೆಂಟೇಜು? 5 ಟೈರ್ ಹೊಸದೆ. ಹೊಸ ಟೈರ್ ಹಾಕ್ಸಿದ್ದೀರಾ? ಹಾಂ, 5 ಟೈರ್ ಹೊಸದು. ಓಕೆ, ಹೊಸವಂದ್ರೆ ರೀಸೆಂಟ್ಲಿ 1 ತಿಂಗಳು ಐತೆ 2 ತಿಂಗಳು ಐತ್ರಿ ಹಾಕಿಸಿ? 1 ತಿಂಗಳೇನೋ ಆಯ್ತು ಅಷ್ಟೇ. ಓಕೆ. ಸರ್ ಇನ್ನು ಇಂಜನ್ ಕಂಡೀಷನ್ ಅಂದ್ರೆ ಗಾಡಿ ಬಾಡಿ ನೆನಪಿಲ್ಲ, ಅದು ಕೂಡ ತಾವು ಯಾವ ಥರ ಇಟ್ಕೊಂಡಿದ್ದೀರಾ ಪ್ರೆಸೆಂಟು? ಎಲ್ಲ ಗುಡ್ ಕಂಡೀಷನ್ ಇದೆ. ಪವರ್ ಸ್ಟೈರಿಂಗು, ಹ್ಞೂ. ಒಳಗೆಲ್ಲ ನಾರ್ಮಲ್ ವಿಂಡೋ ಬರುತ್ತೆ. ಓಕೆ. ಮುಂದೆ ಪವರ್ ಸ್ಟೈರಿಂಗ್ ಬರುತ್ತೆ. ಹ್ಞೂ. ಆಮೇಲೆ ಗಾಡಿ ಏನೇ ಇಂಜಿನ್ ಕೆಲಸ ಏನೂ ಇಲ್ಲ. ಹ್ಞೂ. ಆಮೇಲೆ ಸಣ್ಣ ಪುಟ್ಟ ಸ್ಕ್ರ್ಯಾಚ್ ಇದಾವೆ. ಓಕೆ, ಇವಾಗ ಇಂಜನ್ ಏನೈತೆ ರೀ, ಸಿವಿಲ್ ಇಂಜನ್ ಐತ್ರಿ ಏನು ಮೆಕ್ಯಾನಿಕಲ್ ಕೆಲಸ ಆಗೈತೆ ರೀ? ಇಲ್ಲ, ಸೀಲ್ಡ್ ಇಂಜಿನ್. ಓಕೆ, ಆದ್ರೆ ಗಾಡಿ ಒಳಗೆ ಇಂಟೀರಿಯರ್ ಪವರ್ ಸ್ಟೇರಿಂಗ್ ಆಗಿರ್ಬೋದು, ಸಣ್ಣ ಪುಟ್ಟ ಏನೈತಿ ಕ್ರ್ಯಾಸಸ್ ಐತಿ, ಅದು ಬಿಟ್ಟರೆ ನಿಮ್ಮದು ಗಾಡಿ ಮೇಜರಾಗಿ ಆಕ್ಸಿಡೆಂಟ್ ಆಗೋದು, ರೀಪೇಂಟು, ಡೆಂತು, ಕ್ರ್ಯಾಸಸ್ಸು, ಟಿಂಕರಿಂಗ್ ಕೆಲಸ ಈ ಥರ ಯಾವುದೂ ಏನೂ ಇಲ್ಲ ಪ್ರಾಬ್ಲಮ್? ಇಲ್ಲ, ಏನೂ ಇಲ್ಲ. ನಿಮ್ಮ ಕೈಯಲ್ಲಿ ಮಾತ್ರ ಸಂಪೂರ್ಣವಾಗಿ ಶುದ್ಧ ಕ್ಲೀನ್ ಕ್ಲಿಯರ್ ಐತ್ರಿ. ಕ್ಲಿಯರ್ ಇದೆ. ಸರ್ ಏನು ಕೊಡ್ತೈತೆ ರೀ ಮೈಲೇಜು? ಮೈಲೇಜು 22-23 ಬರುತ್ತೆ ಡೀಸೆಲ್ಲು. 22-23 ತನಕ ತಮ್ಮ ಕೈಯಾಗ ಬರ್ತೈತೆ ರೀ ಈಗ? ಹಾಂ. ಸೀಟ್ ಕುಷನ್ ಆಗಿರ್ಬೋದು ಎಲ್ಲ ನೀಟ್ನೆಸ್ ಐತ್ರಿ. ಮ್ಯೂಸಿಕ್ ಸಿಸ್ಟಮ್ ಏನಾರ ಹಾಕ್ಸಿದ್ರೆ ಎಕ್ಸ್ಟ್ರಾ ಫಿಟೆಡ್ಡು? ಇಲ್ಲ, ಎಕ್ಸ್ಟ್ರಾ ಫಿಟೆಡ್ ಏನಿಲ್ಲ. ಓಕೆ ಸರ್. ಇನ್ನು ಡಾಕ್ಯುಮೆಂಟ್ಸ್ ಎಲ್ಲ ನೋಡೋದಾದ್ರೆ ಎಫ್ ಸಿ ಇನ್ಸೂರೆನ್ಸ್ ಕೂಡ ಎಲ್ಲಿ ತನಕ ರನ್ನಿಂಗ್ ಇಟ್ಟಿದ್ದೀರಾ? ಎಫ್ ಸಿ ಫ್ರೆಶ್ ಇದೆ. ಹಾಂ, ಇನ್ಸೂರೆನ್ಸು ಇನ್ನೂ ಒಂದು 5-6 ತಿಂಗಳಿದೆ. ಎಫ್ ಸಿ ಫ್ರೆಶ್ಶು. ಎಫ್ ಸಿ ಪ್ರೆಸ್ ಆಗಿ ಮಾಡಿಸಿದ್ರೆ ಇನ್ಸೂರೆನ್ಸು 5ರಿಂದ 6 ತಿಂಗಳ ತನಕ ಗಾಡಿ ತೊಗೊಳೋರಿಗೆ ರನ್ನಿಂಗ್ಗೆ ಸಿಗುವಂಥದ್ದು. ಹೌದು. ಓಕೆ, ಒಟ್ಟಿನಲ್ಲಿ ನಿಮ್ಮ ಗಾಡಿ ತೊಗೊಂಡವ್ರಿಗೆ ಕಸ್ಟಮರು ಏನೋ ಒಂದು ರೂಪಾಯಿದಷ್ಟು ಅವ್ರು ಕೆಲಸ ಮಾಡೋದೇನು ಅವಶ್ಯಕತೆ ಇಲ್ಲ. ಆರಾಮಾಗಿ ಒಂದು ಟಾಟಾ ಇಂಡಿಕಾ ಕಾರು ಹುಡುಕ್ತಾ ಇರೋರಿಗೆ ಈ ನಿಮ್ಮ ಕಾರ್ ಗಾಡಿ ತೊಗೊಂಡ್ರೆ ಬೆಸ್ಟ್ ಕಾರ್ ಅಂತ ಹೇಳ್ಬೋದಾ? ಹೇಳ್ಬೋದು. ಸಣ್ಣ ಪುಟ್ಟ ಒಂದು 5-6 ಸಾವಿರ ಖರ್ಚಿದೆ. ಅದೇ ಸ್ಕ್ರಾಚ್ ಎಲ್ಲ ಹೊರಗಡೆ ಹಾಂ, ಹಾಂ. ಸಿಸ್ಟಮ್ ಎಲ್ಲ ಹಾಕ್ಕೊಬೇಕು ಅವರೇ. ಹ್ಞೂ, ಹ್ಞೂ. ಸಣ್ಣ ಪುಟ್ಟ ಒಂದು 5-6 ಸಾವಿರ ಖರ್ಚಿದೆ. ಓಕೆ ಸರ್. ಸೆಲ್ಫ್ ಕಂಡೀಷನ್ಸ್ ಎಲ್ಲ ಕರೆಕ್ಟ್ ಐತಲ್ಲ ರೀ? ಹಾಂ, ಕರೆಕ್ಟ್ ಇದೆ. ಓಕೆ. ಇನ್ನು ಡೈರೆಕ್ಟ್ ರೇಟ್ ವಿಷಯ ಬಂದಾಗ ಸರ್ ತಾವು ಏನು ಕೋಟ್ ಮಾಡ್ತೀರಾ ಈ ವೆಹಿಕಲ್ಗೆ ಪ್ರೈಸು? ಸರ್ 60,000 ಹೇಳ್ತಾ ಇದ್ದೀನಿ. ಹಾಂ. ಎದುರುಗಡೆ ಬಂದರೆ ಇನ್ನೂ ಕಡಿಮೆ ಮಾಡೋಣ. ಮಾಡಲ್ 2005 ಐತ್ರಿ. ಓನರ್ ಎಷ್ಟು ಅಂದ್ರಿ? ಓನರ್ 3. ಗಾಡಿ ತೊಗೊಳೋರು 4ನೇ ಓನರ್ ಆದರೂ ಕೂಡ ತಾವು ಹೇಳಕತ್ತಿದ ರೇಟು 60,000. ಡಾಕ್ಯುಮೆಂಟ್ಸ್ನು ಎಲ್ಲ ಪ್ರೆಸ್ಸಲ್ಲೇ ಇರುವಂಥದ್ದು. ಎಫ್ ಸಿ ಆಯಿತು ಮತ್ತು ಇನ್ಸೂರೆನ್ಸು 5 ತಿಂಗಳ ತನಕ ರನ್ನಿಂಗೇ ಸಿಗತೈತೆ ಅವರಿಗೆ. 60,000 ಕೋಟಿಂಗ್ ಮಾಡ್ತಾ ಇದ್ದಾರೆ ನಮ್ಮ ಕಡೆಯಿಂದ ಬಂದವರಿಗೆ. ಇದ್ರಾಗ ಏನು ಮಾಡಿಕೊಡ್ತೀರಿ ಹೆಚ್ಚು ಕಡಿಮೆ ಅಂದರೆ? ಸರ್ ಇನ್ನೂ 10,000 ಬಿಡ್ತೀನಿ ಸರ್. 50,000ಕ್ಕೆ ತಾವು ಗಾಡಿ ಕೊಡಕ್ಕೆ ರೆಡಿ ಇದ್ದೀರಾ? ರೆಡಿ ಇದ್ದೀವಿ. ಓಕೆ, ಇದು ಲೊಕೇಶನ್ ಸರ್ ಗಾಡಿ ಇರುವಂಥದ್ದು? ಶಿವಮೊಗ್ಗ ಸಿಟಿ. ಶಿವಮೊಗ್ಗ ಸಿಟಿಗೆ ಐತ್ರಿ? ಹಾಂ, ಸಿಟಿ. ಓಕೆ, ತಮ್ಮದು ಕಾಂಟ್ಯಾಕ್ಟ್ ನಂಬರ್ ಹಾಕಿರಲ್ಲ? ಹಾಂ, ಇದೆ ನಂಬರ್. ಅಪ್ಡೇಟ್ ಮಾಡಿರ್ತೀವಿ. ಆದಷ್ಟು ನಮ್ಮ ಕಡೆಯಿಂದ ಬಂದವರಿಗೆ ಆದಷ್ಟು ನೋಡಿ ಮಾಡಿ ಕೊಡೋ ಪ್ರಯತ್ನ ಮಾಡಿ ಸರ್. ಸರಿ, ಓಕೆ, ಆಯ್ತು. ಥ್ಯಾಂಕ್ ಯು ಸರ್.